ವೀಕ್ಷಕರೇ, ಸಾಮಾನ್ಯವಾಗಿ ಈ ಬೈಕ್ ನೋಡಿದ ತಕ್ಷಣ ನಿಮ್ಗೆ ಅನ್ಸ್ಬೋದು, ಯಾಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಅಣ್ಣ ಬಂಡಲ್ಲಿ ಅವರು ಸ್ಕೆಲೆಟನ್ ಬೈಕ್ ನೋಡಿರ್ತೀರಾ. ಆದ್ರೆ ನಮ್ಮ ಸ್ಟಾಪ್ ಜನರು ನಮ್ಮ ಗೌರಿಬಿದನೂರಲ್ಲಿ ವುಡ್ಡಲ್ಲೇ ಒಂದು ಬೈಕ್ ನ ರೆಡಿ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಮಾತಾಡ್ತೀನಿ. ಸರ್, ಇದು ಈ ವುಡ್ ಬೈಕ್ ಯಾವಾಗ ಮಾಡಿದ್ದು, ಏನ್ ಉದ್ದೇಶಕ್ಕೋಸ್ಕರ ಮಾಡಿದ್ವಿ? ಮಾಡ್ಬಿಟ್ಟು 2 ವರ್ಷ ಆಯ್ತು ಇದು. 2 ವರ್ಷ ಆಯ್ತು. ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಒಂದು ತುಂಬಾ ಇಂಟ್ರೆಸ್ಟ್. ಏನೋ ಮಾಡ್ಬೇಕು, ಜನಕ್ಕೆ ಏನೋ ಹೊಸ ತೋರಿಸ್ಬೇಕು, ನಮ್ಮ ಕರ್ನಾಟಕ ಹೆಸರನ್ನು ಒಂದು ಉಳಿಸ್ಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ಇದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ನಾನು ಏನೋ ಸಾಧನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕುತ್ಕೊಂಡು ಒಂದ್ ದಿವಸ ವುಡ್ ಬೈಕ್ ರೆಡಿ ಮಾಡಿದೆ. ಮುಂಚೆ ಯಾವ್ದು ಬೈಕ್, ಯಾವ ಕಂಪ್ನಿ ಬೈಕ್? ಇದು ಯಮಹಾ ಎಂಟೇಜರ್. ಆ ಬೈಕ್ ಇಂದ ಮಾಡಿದ್ರೆ ಇದು ಎಲ್ಲ ವುಡ್ ಎಲ್ಲ ಯಾವ ತರ ಡಿಸೈನ್ ಮಾಡಿದ್ರು? ನೀವೇ ಮಾಡಿದ್ರೆ ಅಥವಾ ಆರ್ಡರ್ ಕೊಟ್ಟು ಮಾಡ್ತಿದ್ದೀವಿ? ಎಲ್ಲ ನಾನೇ ಕುತ್ಕೊಂಡು ನಾನೇ ರೆಡಿ ಮಾಡಿರೋದು. ಎಲ್ಲ ಕುತ್ಕೊಂಡು ಹೆಂಗೆ ಡಿಸೈನ್ ಬೇಕು, ಯಾವ ತರ ಬೇಕು ಎಲ್ಲ ಕುತ್ಕೊಂಡು ನಾನೇ ರೆಡಿ ಮಾಡ್ತೀನಿ ಎಲ್ಲ. ಓಕೆ. ಎಷ್ಟು ದಿನದಲ್ಲಿ ರೆಡಿ ಮಾಡಿದ್ರಲ್ಲ? ಇದೆಲ್ಲ ಒಂದು 15-20 ರೆಡಿ ಮಾಡಿದೆ. ಒಂದ್ಸರಿ ಮಾಡಕ್ಕಂತಾನೆ ಮಾಡ್ತಾ ಇದ್ರೆ ಅದು ಇನ್ನೊಂದು ಮಾಡ್ಬೇಕಂತ ಒಂದು ಕ್ಲಾಸಿಗೆ ಬರ್ತಾ ಇರ್ತದೆ, ಮಾಡ್ತಾ ಇರ್ತೀನಿ. ಓಕೆ. ಸೊ ಈ ಬೈಕ್ ಈಗೆಲ್ಲ ವುಡ್ ಅಲ್ಲಿ ಮಾಡಿದಿರಲ್ವಾ, ಇದು ಇಂಜಿನ್ ಹೀಟ್ ಬಂದಾಗ ಇದಕ್ಕೆ ಬೆಂಕಿ ಹತ್ಕೊಳ್ಳೋದು ಆ ಥರದ್ದು ಅಲ್ಲ? ಈ ಗುಡ್ಡಿಗೆ ಬೆಂಕಿ ಹತ್ತಲ್ಲ, ಬೆಂಕಿ ಇದು ಮಾಡಲ್ಲ ಇದನ್ನ. ಓಕೆ. ಸೊ ಇದು ನಮ್ದು ಇದು ಬೋಟ್ ಸ್ಟೀಮರ್ ಬೋಟ್ ಇರ್ತಾರಲ್ಲ, ಅದೇ ಗುಡ್ಡೆ ಇದು ಫೈನ್ ವುಡ್. ಆ ಥರದ್ದು ವುಡ್ ಇದಕ್ಕೆ ರೆಡಿ ಮಾಡಿರೋದು. ನೋಡಿ, ಇದು ಬಂಪರ್, ಇದು ಎಲ್ಲ ವುಡ್ಡಿದೆ ಬಂಪರ್. ಓಕೆ. ಇದು ಮಡ್ಗಾಡಿದು ಡಿಸೈನ್ ಮಾಡಿರೋದು ಎಲ್ಲ ಮಡ್ಗಾಡಿದು. ಇದು ಬಂದು ಬಂಪರ್ ಶಾಕಬ್ದರ್ಗೆ ಡಿಸೈನ್ ಮಾಡಿರೋದು. ಇದು ಬಂದು ಡೂಮ್. ಇದು ಯಾವ ವುಡ್ ಅಲ್ಲಿ ಇವೆಲ್ಲ ಮಾಡಿರೋದು? ಇದೆಲ್ಲ ಫೈನ್ ವುಡ್ ಅಂತ. ಫೈನ್ ವುಡ್ ನಮ್ದು. ಇದು ಒಂದು ಈ ಡಿಸೈನ್ ಬಂದು ಹಸು ಇರುತ್ತೆ ನೋಡಿ, ನಮ್ಮ ಹಸು ಇದು ಮಾಡಿರೋದು. ಇದು ಡಿಸೈನ್. ಓಕೆ. ಇದು ಈ ಭಾಗ ಇಲ್ಲ, ಇದೆಲ್ಲ ಚಿರತೆ ಟೈಪ್ ಮಾಡಿದ್ದೀನಿ. ಇದು ಚಿರತೆ ಪ್ಯಾಟರ್ನ್. ಇದು ಬಂದು ನಮ್ ಆನೆ ಇರುತ್ತಲ್ಲ, ಆನೆಗೆ ಕಿವಿ ಇರುತ್ತಲ್ಲ, ಅದು ಆನೆ ನೋಡ್ಬಿಟ್ಟು ಇದು ಆನೆ ತರ ಬರ್ಲಿ ಅಂತ ಮಾಡಿರೋದು. ಈ ಮಿರರ್ ಅದ್ರಲ್ಲೇ ಮಾಡಿರೋದು. ಇದು ಬಂಪರ್ ಎಲ್ಲ ಉಡ್ಡಿದೆ. ಇದೆಲ್ಲ ಉಡ್ಡಿದೆ. ಇದು ಬಂಪರ್. ಇದು ಸೈಡ್ ಇದೆಲ್ಲ ಫುಲ್ ಉಡ್ಡೆ. ಇದೆಲ್ಲ ಉಡ್ಡೆ. ಇದು ಟ್ಯಾಂಕ್ ಕೂಡ ಎಲ್ಲ ಉಡ್ಡೆ. ಒಳಗಡೆ ಟ್ಯಾಂಕ್ ಇದೆ. ಇದು ಆದ್ರೆ ಒಳಗಡೆ ಆಚೆ ಕಡೆ ಎಲ್ಲ ಉಡ್ಡೆ ಮಾಡಿರೋದು. ಇದು ಸೈಲೆನ್ಸರ್ ರೆಡಿ ಮಾಡಿ. ಇದು ಶಾಕಬ್ದರ್ಗೆ ಡಿಸೈನ್ ಮಾಡಿರೋದು. ಇದು ಎಲ್ಲ ಉಡ್ಡೆ. ಇದು ಎಲ್ಲ ಫುಲ್ ಉಡ್ಡು, ಎಲ್ಲಾನು ಉಡ್ಡೆ. ಇದು ಮಾಡಿ 2 ವರ್ಷ ಆಗೈತೆ. ಏನು ರಿಪೇರಿ ಅಂತ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ? ಬಿಚ್ಬೋದು ಎಲ್ಲ. ಬರೀ 4 ನೆಟ್ ಬೋಲ್ಟ್ ಬಿಚ್ಬಿಟ್ರೆ ಬಂದ್ಬಿಡುತ್ತೆ, ಏನಾಗಲ್ಲ. ಸೇಮ್ ಕಂಪ್ನಿ ಅವ್ನು ಏನ್ ಫಿಟ್ಟಿಂಗ್ ಕೊಡ್ತಿರ್ತಾನೆ ಅಷ್ಟೇ ಕೊಟ್ಟಿರ್ತೀನಿ ಫಿಟ್ಟಿಂಗ್. ಅದೇ ಮೆಜರ್ಮೆಂಟ್ ನೀವು ರೆಡಿ ಮಾಡ್ಕೊಂಡು ವುಡ್ ರೆಡಿ ಮಾಡಿರೋದು. ಈಗ ಕಂಪ್ನಿ ಅವ್ನು ಚೇಂಜ್ ಮಾಡ್ಬಾರ್ದು. ಏನಾರ ಪೊಲೀಸರು ಇದ್ ಮಾಡ್ತಾರಂಟು, ಗ್ಲಾಮರ್ ಹೆಂಗ್ ಬರುತ್ತಾ ಅದ್ರ ಡಿಸೈನ್ ಹೆಂಗ್ ಕೊಟ್ಟಿರ್ತಾನೆ ಸೇಮ್ ಅದೇ ಡಿಸೈನ್. ಇದು ವುಡ್ ರೆಡಿ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ರೆ? ಇಲ್ಲ, ಇದು ವುಡ್ಡಿಗೆ ರೆಡಿ ಮಾಡಿದಂದ್ರೆ ನಮ್ಮ ಕರ್ನಾಟಕ ಇವಾಗ ನಮ್ಮ ಇದ್ರಲ್ಲಿ ಏನಾಗುತ್ತೆ, ಹುಡುಗರು ಎಲ್ಲಾನು ಬರೀ ಇವಾಗ ಮೊಬೈಲ್ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಅಂತ ಕೂತ್ಕೊಳ್ತಾರೆ. ಅಟ್ಲೀಸ್ಟ್ ನಮ್ ಗಾಡಿ ಆದ್ರೂ ನೋಡಿ ನಾನು ಏನಾನ ಮಾಡ್ಬೇಕು, ನಾನು ಮಾಡ್ಬೋದಾ, ಈ ತರ ಸಾಧನೆ ಮಾಡ್ಬೋದಾ ಅಂತ ಅವ್ರ ಮನಸ್ಸಲ್ಲಿ ಟ್ರಯಲ್ ಮಾಡೋದಕ್ಕೋಸ್ಕರ ಇದು ಮಾಡಿದ್ರೆ ಇದು ಸಕ್ಸಸ್ ಮಾಡ್ಕೊಂಡಿದ್ದೀವಿ. ಟ್ರಯಲ್ ಮಾಡಿದ್ದು ಸಕ್ಸಸ್ ಮಾಡಿರೋದು. ಅಂದ್ರೆ ಇವಾಗ ಈ ತರದ ಬೈಕ್ ಯಾರಾದ್ರೂ ನೀವು ಕೇಳಿದ್ರೆ ಮಾಡ್ಕೊಡಕ್ ರೆಡಿ? ಮಾಡ್ಕೊಡ್ತೀನಿ. ಅಂದ್ರೆ ವೀಲಿಂಗ್ ಇದಕ್ಕೆ ಮಾಡ್ಕೊಡಲ್ಲ. ಅಂದ್ರೆ ಅವರು ಅವ್ರಿಗೇನೋ ಒಂದು ಇಷ್ಟ ಮಾಡ್ಕೊಡ್ತೀನಿ. ಈಗ ಕನ್ನಡದ ಬೈಕ್ ಅದರದೇ ಒಂದು ಪ್ರಖ್ಯಾತಿ ಇದೆ. ಈಗ ಎಲ್ಲೋದ್ರು ಅದಕ್ಕೆ ಫೋಟೋಗಳು ತಗೊಳ್ಳೋದು ಅಥವಾ ವಿಡಿಯೋಗಳು ಮಾಡ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಸೊ ಈ ವುಡ್ ಬೈಕ್ ತಗೊಳ್ಳೋದಾಗ ಯಾವ ತರ ಇಷ್ಟ ಆಯ್ತು ಪ್ರತಿಕ್ರಿಯೆ? ವುಡ್ ಅಂದ್ರೆ ನಮ್ಮ ಇನ್ನ ಯಾರು ನಮ್ಮ ಇಂಡಿಯಾದಲ್ಲಿ ಮಾಡಿಲ್ಲ. ನಾನು 2002ರಲ್ಲಿ ರೆಡಿ ಮಾಡಿದ್ದೆ. ಇದು 2002ರಲ್ಲಿ ರೆಡಿ ಮಾಡಿ 2002ರಲ್ಲಿ ರೆಡಿ ಮಾಡಿದ್ದೆ. ಆದ್ರೆ ನಾನು ಬೆಂಗಳೂರು ಹೋಗಿ ಬರ್ತೀನಿ, ಇದ್ ಮಾಡ್ತೀನಿ. ಸುಮಾರು ಕಡೆ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದೀನಿ. ನಾನು 2002ರಲ್ಲಿ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ ಎಲ್ಲ. ನಮ್ ಕರ್ನಾಟಕ ಹೆಸರು ಒಂದು ಬೆಳೆಸ್ಬೇಕು, ಏನೋ ನಾವು ಸಾಧನೆ ಮಾಡಿದ್ರೆ ಟಿವಿನಾಗ ಹೋಗಿ ಮಾಧ್ಯಮದವ್ರು ಇದ್ ಮಾಡಿ ಅವರು ಇದ್ ಮಾಡ್ತಾರೆ. ನಮ್ಮ ಕರ್ನಾಟಕ ಹೆಸರು, ನಮ್ ಗೌರಿಬಿದೂರು ಮೇನ್, ನಮ್ ಗೌರಿಬಿದೂರು ಹೆಸರು ಒಂದು ಬೆಳೆಸ್ಬೇಕು ಅಂತ ನನ್ನ ಆಸೆ. ಅಂದ್ರೆ ಇದು ಬೆಂಗಳೂರು ತಗೊಂಡೋದಾಗ ಯಾವ ತರ ಜನ ಹೇಳ್ತಿದ್ರು? ಬೆಂಗಳೂರು ತಗೊಂಡೋದ್ರೆ ತುಂಬಾ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಪಾಪ ಏನು ಹೇಳಲ್ಲ, ನೋಡ್ಬಿಟ್ಟು ಖುಷಿ ಪಡ್ತಾರೆ. ಚೆನ್ನಾಗಿದೆ ಗಾಡಿ, ಚೆನ್ನಾಗ್ ಮಾಡಿದೀಯಾ ಅಂತ ಅವ್ರು ನೋಡ್ತಾರೆ. ಏನ್ ವೀಲಿಂಗ್ ಮಾಡ್ತಾನ, ಇವನೇನೋ ಇದ್ ಮಾಡ್ತಾನ, ರಫ್ ಆಗಿ ಓಡಿಸ್ತಾನ. ಇಲ್ಲ, ನಾನು ಮಾಡಿರೋದು 4 ಜನ ನೋಡಿ ನಾನು ನಮ್ಮ ಏನಾನ ಒಂದು ನಾನು ಮಾಡ್ಬೋದಾ, ನಾನು ಇದಕ್ಕೆ ಇದ್ ಮಾಡಿದ್ರೆ ನನ್ಗೂ ಒಂದು ಇದು ಬರುತ್ತಾ, ನನ್ಗೂ ಒಂದು ಟ್ಯಾಲೆಂಟ್ ಬರುತ್ತಾ ಅಂದ್ಬಿಟ್ಟು ಅವ್ರು ಮಾಡಕ್ಕೆ ಒಂದು ಇಷ್ಟು.
ಇನ್ನು ಈ ಬೈಕ್ ವಿಷಯಕ್ಕೆ ಮುಗಿದ್ರೆ ನೆಕ್ಸ್ಟ್ ನೀವು ಅಲ್ಲಿ ಗಿಟಾರ್ದು ನೀವು ಅದನ್ನು ಕೂಡ ಅಥವಾ ಇದು ಕೂಡ ಮೊದಲೇ ಮಾಡಿದ್ದೀರಿ. ಇದ್ರದ್ದೇ ವಿಷಯ ಇದು ಫ್ರೀ ಆಗಿದ್ದಾಗ ಏನನ್ನ ಮಾಡ್ಬೇಕು ಅಂತ ಅಷ್ಟೇ, ಫ್ರೀ ಆಗಿ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ. ಆ ಟೈಮಲ್ಲಿ ನಾವು ಗಿಟಾರ್ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿದಾಗ ನಮ್ಮ ರವಿಚಂದ್ರ ಸರ್ ಅವರು ಹಠವಾದಿ ಒಂದು ಪಿಚ್ ಫಿಲಂ ಮಾಡಿದ್ರು. ಅದ್ ನೋಡ್ಬಿಟ್ಟು ನಾನು ಹಠವಾದಿ ಅಂತ ಬಿಟ್ಟು ನಾನು ಒಂದು ಗಿಟಾರ್ ಮೇಲೆ ಹಾಕಿ, ಇದು ಕೂಡ ಕನ್ನಡ ಕಲರ್ ಎಲ್ಲ ಕನ್ನಡನೇ ಇರ್ಬೇಕು, ಎಲ್ಲಾ ಕಡೆನೂ ಕನ್ನಡನೇ ಇರ್ಬೇಕು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ತಾವು ಎಷ್ಟು ಕನ್ನಡದ ಅಭಿಮಾನಿ ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ತುಂಬಾ ಚೆನ್ನಾಗಿದೆ ಇದು ಕೂಡ. ಇನ್ನು ಜೀವನಕ್ಕೋಸ್ಕರ ಈಗ ಇದು ಅಂಗಡಿ ನಡೆಸ್ತಿರೋದ? ಇಲ್ಲಿ ಇವಾಗ ಏನೇನು ಕೆಲಸಗಳು? ನಾವು ಫರ್ನಿಚರ್ ಮಾಡ್ತೀವಿ, ಮಂಚ, ಮನೆ ಕೆಲಸದ ವಿಚಾರ, ಮಂಚ ಇರ್ಬೋದು, ಬಾಗಿಲು ಎಲ್ಲ ಮಾಡ್ತೀವಿ. ಅಲ್ಯೂಮಿನಿಯಂ ಕೆಲಸ ಮಾಡ್ತೀವಿ, ಫ್ಯಾಬ್ರಿಕೇಶನ್, ವಿಂಡೋ ಇರ್ಬೋದು, ಆಫೀಸ್ ಇದು ಕ್ಯಾಬಿನ್ಗಳು ಇರ್ಬೋದು, ಅದೆಲ್ಲ ರೆಡಿ ಮಾಡ್ತೀವಿ. ಆಫೀಸ್ ಕ್ಯಾಬಿನ್ ಎಲ್ಲ. ಈ ಪ್ರಶಸ್ತಿಗಳ ಬಗ್ಗೆ, ಮೂಮೆಂಟ್ಗಳ ಬಗ್ಗೆ ಹೇಳಿ. ಪ್ರಶಸ್ತಿ ನನ್ಗೆ ಬಂದು ಆಹ್ವಾನ ಕೊಡ್ತಾರೆ, ಬರ್ಬೇಕಪ್ಪ ಇಂಥ ಟೈಮಲ್ಲಿ ಪ್ರೋಗ್ರಾಮ್ ಇದೆ ಇದಿದೆ ಅಂತ. ನಾನು ಹೋಗ್ತೀನಿ, ನನ್ಗೆ ಸನ್ಮಾನ ಮಾಡ್ತಾರೆ, ಸನ್ಮಾನ ಮಾಡಿ ಪ್ರಶಸ್ತಿಗಳು ಕೊಡ್ತಾರೆ ನನ್ಗೂ. ಇದೊಂದು ಥೈಲ್ಯಾಂಡ್ ಇದೆಯಲ್ಲ, ಇದ್ರ ವಿಶೇಷತೆ ಏನು? ಅದು ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರು. ಓಕೆ, ಥೈಲ್ಯಾಂಡ್ ಗಿಫ್ಟ್ ಕೊಡಿ. ಏನ್ ವಿಚಾರಕ್ಕೆ ಇದು ಕೊಟ್ಟಿದ್ದು? ಅವರು ನಾನು ಕರ್ನಾಟಕ ಗಾಡಿ ಓಡಿಸ್ತಾ ಇರ್ತೀನಲ್ಲ, ಅದ್ ನೋಡ್ಬಿಟ್ಟು ನಾನು ಅಲ್ಲಿಂದ ತಗೊಂಡ್ಬಂದಿದ್ದೀನಿ ಸಾವ್ಯ ನಿನ್ಗೋಸ್ಕರ ಒಂದು ಅಂದ್ಬಿಟ್ಟು ಅವ್ರು ಗಿಫ್ಟ್ ಕೊಟ್ಟಿದ್ರು ನನಗೆ. ಥೈಲ್ಯಾಂಡ್ ಇಂದ ಅಂದ್ರೆ ಥೈಲ್ಯಾಂಡ್ ಕನ್ನಡಿಗರಲ್ಲಿ ಸೆಟ್ಲ್ ಆಗಿರೋದು ಏನು? ಇಲ್ಲ, ನಾವು ಗೋರಿಬಿದ್ನೂರ್ ಥೈಲ್ಯಾಂಡ್ ಹೋಗಿದ್ರು. ಓಕೆ ಓಕೆ ಓಕೆ, ನಮ್ಮ ಗೋರಿಬಿದ್ನೂರ್ ಅವ್ರೆ ಥೈಲ್ಯಾಂಡ್ ಹೋಗಿದ್ರು, ಅವ್ರು ನನ್ಗೆ ಗಿಫ್ಟ್ ಕೊಟ್ಟಿರೋದು. ನೋಡಿ ವೀಕ್ಷಕರ, ಥೈಲ್ಯಾಂಡ್ ಇಂದ ತಗೊಂಡ್ಬಂದಿರುವಂತ ಒಂದು ಗಿಫ್ಟ್ ನಮ್ಮ ಸ್ಟಾಫ್ ಜನರು ಕೊಟ್ಟಿರುವಂತದ್ದು. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದ್ರಲ್ಲಿ ಒಂದು ರೌಂಡ್ ಆಗಿ ಬರೋಣ. ಇದ್ರಲ್ಲಿ ಪ್ರೀತಿ ಫೀಲ್ ಯಾವ ತರ ಇರ್ತದೆ ನೋಡಲ್ಲ. ವೀಕ್ಷಕರೇ, ಈಗ ನಮ್ಮ ಸಾಫ್ಟ್ ಜನರು ಬೈಕ್, ವುಡ್ ಬೈಕ್ ಅಲ್ಲಿ ಈಗ ಒಂದು ಟ್ರಾವೆಲಿಂಗ್ ಅಂತ ತುಂಬಾ ಅದ್ಭುತವಾಗಿದೆ. ಫೀಲಿಂಗ್ ಮಾತ್ರ ಬೇರೆ ಲೆವೆಲ್ ಇದೆ ನಿಜಕ್ಕೂ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಬೈಕ್ ನ ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಕೂಡ ಬಳಸ್ಕೋಬಹುದು, ಯಾಕಂದ್ರೆ ಅದ್ರ ಆಕ್ಸೆಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಫ್ಟ್ ಜನರು ಈಗ ತಾನೇ ಹೇಳ್ತಿದ್ದಾರೆ. ಬಹುಶಃ ಯಾರು ಶೂಟಿಂಗ್ ಗೆ ಗಾಡಿ ಬೇಕು ಅಂತ ಕೇಳಿದ್ರೆ ನೀವು ಕೊಡ್ತೀರಲ್ವಾ? ಕೊಡ್ತೀನಿ. ಓಕೆ ಓಕೆ. ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಅಥವಾ ಯಾವುದೇ ಒಂದು ಸಿನಿಮಾ ಮಾಡ್ತಾರೆ, ಈ ಒಂದು ಬೈಕ್ ನ ಕೂಡ ಬಳಸ್ಕೋಬಹುದು ಅಂತ ಅವರೇ ಒಂದು ಹೇಳ್ತಿದ್ದಾರೆ. ಸೊ ಇವರು ಸ್ವತಃ ರೆಡಿ ಮಾಡುವಂತ ಬೈಕ್ಗೆ ನೀವು ಬೇಕಾದ್ರೆ ಬಳಸ್ಕೋಬಹುದು, ಅವರ ಒಂದು ಕಲೆನ ಪ್ರೋತ್ಸಾಹಿಸಬಹುದು ಅಂತ ಈ ಮುಖ ಕೇಳ್ಕೊತಾ ಇದ್ದೀನಿ.